ಹಾಯ್ ಹಲೋ ನಮಸ್ಕಾರ. ಒಪ್ಪಂದದ ಮದುವೆ ಭಾಗ 2. ತೇಜಸ್ವಿ ಟೇಬಲ್ ಮೇಲಿರುವಂಥ ಹಾಲಿನ ಲೋಟವನ್ನು ಶರತ್ನ ಮುಖದ ಮೇಲೆ ಸುರಿದ್ಬಿಟ್ಲು. ಆ ಪ್ರತಿಕ್ರಿಯಿಸಿದ ರೀತಿಗೆ ಅವನ ಅಹಂಗೆ ತೀವ್ರವಾದ ಪೆಟ್ಟನ್ನು ನೀಡಿದ ಹಾಗಾಯಿತು. ಅವಳು ಇಷ್ಟು ಬಡತನದಲ್ಲಿ ಬದುಕಿಯೂ ತನ್ನ ಸ್ಥಾನಮಾನ ಮತ್ತು ಹಣಕ್ಕೆ ಇಷ್ಟು ದೊಡ್ಡ ಸವಾಲು ಹಾಕಿರೋದು ಅವನಿಗೆ ನಿಜವಾಗಿಯೂ ಅವಮಾನವಾಗಿ ಕಾಣ್ತು. ನನ್ನನ್ನು ಮುಟ್ಬೇಡ, ನಿನಗೆ ನನ್ನ ದೇಹದ ಮೇಲೆ ಹಕ್ಕಿಲ್ಲ. ಅವಳ ಮಾತುಗಳು ಇನ್ನೂ ಅವನ ಕಿವಿಯಲ್ಲಿ ಪ್ರತಿಧ್ವನಿಸ್ತಾನೇ ಇದ್ದಾವೆ. ಶರತ್ನ ಕಣ್ಣುಗಳು ರೋಷದಿಂದ ಕೆಂಪಗಾಗ್ಬಿಟ್ಟಿದ್ದಾವೆ. ಅವನು ಬಾಗಿಲಿನ ಬಳಿ ಹೋಗಿ ಹಿಂದೆ ಬರೆದಿದ್ದಂತಹ ಒಪ್ಪಂದದ ಕರಡನ್ನು ಕೈಗೆ ತೆಗೆದುಕೊಳ್ತಾನೆ. ಕ್ರೂರ ನಗುವಿನೊಂದಿಗೆ ಅದನ್ನು ಎರಡೇ ಕೈಗಳಲ್ಲಿ ಹರಿದು ಹಾಕಿ ಪೀಸ್ ಪೀಸ್ ಮಾಡ್ತಾನೆ. ಕಾಗದದ ತುಣುಕುಗಳು ಕೋಣೆಯ ನೆಲದ ಮೇಲೆ ಹರಡಿಕೊಂಡಿರ್ತವೆ. ಸರಿ ತೇಜಸ್ವಿ, ನಿನ್ನ ದುರಹಂಕಾರವನ್ನು ಸಹಿಸಿಕೊಳ್ಳಲು ನಾನು ಸಿದ್ಧನಿದ್ದೇನೆ. ಆದರೆ ನೀನು ಈ ಒಪ್ಪಂದವನ್ನು ಹರಿದು ಹಾಕಿದೆಯಲ್ಲವೇ, ಇನ್ನು ನಾನೇ ಹೊಸ ಷರತ್ತುಗಳನ್ನು ಹಾಕ್ತೀನಿ. ಹೀಗಿರುವ ಒಪ್ಪಂದಕ್ಕಿಂತ ಇದು ತುಂಬ ಕಠಿಣವಾಗಿರಲಿದೆ. ಶರತ್ ತನ್ನ ಐಷಾರಾಮಿ ಲ್ಯಾಪ್ಟಾಪನ್ನು ತೆರೆದು ನಿಮಿಷಗಳಲ್ಲಿ ಹೊಸ ಕರಡನ್ನೇ ಸಿದ್ಧಪಡಿಸ್ತಾನೆ. ಅದರ ಮುಖಪುಟದಲ್ಲೇ ದಪ್ಪ ಅಕ್ಷರಗಳಲ್ಲಿ ಬರೆದಿತ್ತು, ದೇಶಪಾಂಡೆ ಮತ್ತು ಆನಂದ್ ಅಂತಿಮ ಒಪ್ಪಂದ. ತೇಜಸ್ವಿ ಭಯದಿಂದಲೇ ಅವನತ್ತ ನೋಡಿದ್ಲು. ಶರತ್ ತೀಕ್ಷ್ಣ ಕಣ್ಣುಗಳಿಂದ ಅವಳನ್ನು ನೋಡುತ್ತಾ ಪ್ರತಿಯೊಂದು ಷರತ್ತನ್ನು ಅವಳಿಗೆ ಸರಿಯಾಗಿ ಕೇಳಿಸುವ ಹಾಗೆ ಓದೋಕೆ ಶುರು ಮಾಡ್ತಾನೆ. ಹಣಕಾಸಿನ ನೆರವು ನಿಲ್ಲುವುದಿಲ್ಲ. ನಿನ್ನ ತಾಯಿ ಚಿಕಿತ್ಸೆ ಮತ್ತು ತಂಗಿಯರ ವಿದ್ಯಾಭ್ಯಾಸಕ್ಕೆ ಪ್ರತಿ ತಿಂಗಳು ಬೇಕಾದ ಹಣ ನಿನ್ನ ಕುಟುಂಬಕ್ಕೆ ಖಂಡಿತ ತಲುಪುತ್ತದೆ. ಆದರೆ ಅದಕ್ಕೆ ಬದಲಾಗಿ ನೀನು 1 ವರ್ಷದ ಅವಧಿಗೆ ಈ ಮನೆಯಿಂದ ಹೊರಗೆ ಹೋಗುವಂತಿಲ್ಲ. ನಿನ್ನ ಇಂದಿನ ಜೀವನದ ಯಾವುದೇ ವ್ಯಕ್ತಿಗಳನ್ನು, ಅದರಲ್ಲೂ ವಿಶೇಷವಾಗಿ ನಿನ್ನ ಆ ಪ್ರೇಮಿ ನವೀನನ್ನು ಸೇರಿದಂತೆ ಯಾರನ್ನು ನೀನು ಭೇಟಿಯಾಗುವಂತಿಲ್ಲ. ಒಂದು ವೇಳೆ ನೀನು ಈ ನಿಯಮ ಮೀರಿದರೆ ಈ ಒಪ್ಪಂದದ ತಕ್ಷಣವೇ ಅಸಿಂಧುವಾಗುತ್ತದೆ ಮತ್ತು ನಿನ್ನ ಕುಟುಂಬಕ್ಕೆ ಬರುವ ಹಣಕಾಸಿನ ನೆರವು ಸಂಪೂರ್ಣವಾಗಿ ನಿಂತು ಹೋಗುತ್ತದೆ. ತೇಜಸ್ವಿ ಆತಂಕದಿಂದ ಕೈಗಳನ್ನು ಬಿಗಿದುಕೊಂಡ್ಳು. ಶರತ್ ಕೊನೆಯ ಷರತ್ತನ್ನು ಸೇರಿಸಿ ವಿಜಯದ ನಗೆಯನ್ನು ಬೀರಿದ. ಮತ್ತು ಈ ಒಪ್ಪಂದದ ಕೊನೆಯ ಷರತ್ತು, ನೀನು ನನ್ನ ಹೆಂಡತಿಯಾಗಿರಬೇಕು. ಕೇವಲ ಎಲ್ಲರ ಮುಂದೆ ಮಾತ್ರವಲ್ಲ, ಈ ಮನೆಯ ಪ್ರತಿಯೊಂದು ಕೆಲಸವನ್ನು ನೀನು ಮಾಡಲೇಬೇಕು. ನೀನು ಕೇವಲ ಗೊಂಬೆಯಲ್ಲ, ನನ್ನ ಈ ದೊಡ್ಡ ಮನೆಯ ಹೊಸ ಹೊಣೆಗಾರಿಕೆ. 1 ವರ್ಷದ ನಂತರ ವಿಚ್ಛೇದನ ಕಡ್ಡಾಯ ಮತ್ತು ನಿನಗೆ ವಿಚ್ಛೇದನಕ್ಕೆ ಯಾವುದೇ ಪರಿಹಾರ ಭತ್ಯೆ ಇರುವುದಿಲ್ಲ. ಮರುದಿನ ಬೆಳಗ್ಗೆ ತೇಜಸ್ವಿ ಹೊಸ ಜೀವನದ ಸವಾಲನ್ನು ಎದುರಿಸೋಕೆ ಸಿದ್ಧಳಾಗ್ತಾ ಇದ್ದಾಳೆ. ಅವಳು ಇಷ್ಟು ದೊಡ್ಡ ಮನೆ ಮತ್ತು ಶ್ರೀಮಂತ ಜೀವನ ಶೈಲಿಯನ್ನು ಎಂದಿಗೂ ಕೂಡ ಕಂಡಿರಲಿಲ್ಲ. ಆಕೆಯ ಇಂದಿನ ಜೀವನದಲ್ಲಿ ಒಂದು ಚಿಕ್ಕ ಅಂಗಡಿ ಮತ್ತು ಕಷ್ಟದ ಬದುಕು ಮಾತ್ರ ಇತ್ತು. ದೊಡ್ಡ ಅಡುಗೆ ಮನೆಯಲ್ಲಿ 5-6 ಜನ ಅಡುಗೆಯವರು ಮತ್ತು ಮನೆಗೆಲಸದವರು ಕೆಲಸ ಮಾಡ್ತಾ ಇದ್ದಾರೆ. ತೇಜಸ್ವಿ ಅಲ್ಲಿಗೆ ಹೋಗಿ, ನಾನು ಇಂದಿನಿಂದ ಈ ಮನೆಯ ಕೆಲಸಗಳನ್ನು ನೋಡ್ಕೊಳ್ತೇನೆ ಅಂತಾನೆ ಹೇಳ್ತಾಳೆ. ಮನೆ ಕೆಲಸದವರೆಲ್ಲ ಆಶ್ಚರ್ಯದಿಂದ ಅವಳತ್ತ ದಿಟ್ಟಿಸಿ ನೋಡ್ತಾರೆ. ಸೊಸೆ, ನಿಮಗೆ ಈ ಕೆಲಸ ಯಾಕೆ? ನಿಮಗೆಲ್ಲ ಇದು ಕೆಲಸ ಎಂದು ಒಬ್ಬರು ಹೇಳಿದರು. ಆಗ ಶರತ್ನ ತಾಯಿ ಮಾಧವಿ ದೇಶಪಾಂಡೆ ಅಲ್ಲಿಗೆ ಬಂದರು. ಮಾಧವಿ ಮಗನ ದುಷ್ಟ ಸ್ವಭಾವದ ಬಗ್ಗೆ ತುಂಬ ಚೆನ್ನಾಗಿ ಅರಿತಿದ್ರು. ಸಮಾಜದಲ್ಲಿ ತಮ್ಮ ಗೌರವವನ್ನು ಉಳಿಸ್ಕೊಳ್ಳಲು ತಟಸ್ಥರಾಗಿ ಇರ್ತಿದ್ರಷ್ಟೇ. ತೇಜಸ್ವಿ, ನೀನು ಹೊಸಬ್ಳು, ವಿಶ್ರಾಂತಿ ತೆಗೆದುಕೋ. ಈ ಕೆಲಸಕ್ಕೆ ಜನರಿಲ್ವೇ? ಮಾಧವಿ ಮೃದುವಾಗಿ ಹೇಳಿದರು. ಆದರೆ ಅವರ ಕಣ್ಣುಗಳಲ್ಲಿ ತೇಜಸ್ವಿಯ ಬಡತನದ ಬಗ್ಗೆ ಒಂದು ಸಣ್ಣ ತಾತ್ಸಾರ ಕೂಡ ಆರಾಧನಳಂತೆ ಇವಳೂ ಕೂಡ ಓಡಿ ಹೋಗದಿದ್ದರೆ ಸಾಕು ಅಂತ ಮನಸ್ಸಿನಲ್ಲಿ ಅಂದುಕೊಳ್ತಾ ಇದ್ರು. ಇಲ್ಲ ಅತ್ತೆ, ಇದು ನನ್ನ ಹೊಸ ಜವಾಬ್ದಾರಿ, ಹೊಸ ಜೀವನ. ನನಗೆ ಅಭ್ಯಾಸ ಇದೆ. ಸಣ್ಣ ಮನೆಯನ್ನು ನೋಡ್ಕೊಳ್ತಿದ್ದವಳು ಇನ್ನು ದೊಡ್ಡ ಮನೆಯನ್ನು ನೋಡಿಕೊಳ್ಳಲು ಕಲಿಯುತ್ತೇನೆ. ತೇಜಸ್ವಿ ದೃಢವಾಗಿಯೇ ನೋಡಿದ್ದಾಳೆ. ಅವಳ ಮಾತಿನಲ್ಲಿ ಯಾವುದೇ ದ್ವೇಷ ಇರಲಿಲ್ಲ, ಬರೀ ನಿರ್ಧಾರ ಇತ್ತು. ತೇಜಸ್ವಿ ಅಡುಗೆ ಮನೆಯ ಕೆಲಸಗಳನ್ನು ವಹಿಸಿಕೊಂಡು ಅವಳು ತನ್ನ ತಾಯಿಯ ಚಿಕಿತ್ಸೆಗೆ ಹಣ ಬೇಕು ಎಂಬ ಒಂದೇ ಕಾರಣಕ್ಕೆ ಇಡೀ ಮನೆಯನ್ನು ತಾಯಿಯ ಪ್ರೀತಿಯಿಂದ ನೋಡ್ಕೊಳ್ಳೋಕೆ ನಿರ್ಧರಿಸಿದ್ಲು. ಅವಳು ಮನೆಯನ್ನು ನಡೆಸ್ತಿರ್ಲಿಲ್ಲ, ತನ್ನ ತಾಯಿಯಂತೆಯೇ ಇಡೀ ಕುಟುಂಬಕ್ಕೆ ಸೇವೆ ಸಲ್ಲಿಸ್ತಾ ಇದ್ಲು. ಬೆಳಗಿನ ಉಪಹಾರದ ಟೇಬಲ್ನಲ್ಲಿ ತೇಜಸ್ವಿ ಶರತ್ಗಾಗಿ ಕಾಫಿಯನ್ನು ತಂದಳು. ಇಂದಿನ ದಿನದ ಘಟನೆಗಳನ್ನು ಮರೆಮಾಚಲು ಎಲ್ಲರ ಮುಂದೆ ಅವಳು ಪರಿಪೂರ್ಣ ಸೊಸೆಯಂತೆ ವರ್ತಿಸೋಕೆ ಶುರು ಮಾಡ್ತಾಳೆ. ಆದರೆ ಆಕೆಗೆ ಸರಿಯಾದ ಕಪ್ಗಳು, ಪ್ಲೇಟ್ಗಳು ಮತ್ತು ಸ್ಪೂನ್ಗಳು ಎಲ್ಲೆಲ್ಲಿ ಇಡಬೇಕು, ಹೆಂಗೆ ಇಡಬೇಕು ಅಂತ ಖಂಡಿತ ತಿಳಿದಿರಲಿಲ್ಲ. ಶರತ್ ಮಾತ್ರ ಉದ್ದೇಶಪೂರ್ವಕವಾಗಿ ಅವಳನ್ನು ಅವಮಾನಿಸಲೇಬೇಕು ಅಂತ ಒಂದೇ ಒಂದು ಅವಕಾಶಕ್ಕಾಗಿ ಕಾಯ್ತಾ ಕೂತಿದ್ದ ಬಕಪಕ್ಷಿಯ ಹಾಗೆ.
ಕಾಫಿ ಕಪ್ಪನ್ನು ಕೈ ಎತ್ಕೊಂಡು ತಣ್ಣಗಾಗಿದೆ ಅಂತ ತಕ್ಷಣ ಗುರುತಿಸ್ತಾ, ಇದು ಕಾಫಿ ಎಂದು ಕರೆಯಲು ಯೋಗ್ಯವಾಗಿದೆಯೇ? ಇದು ಬರೀ ಕಹಿ ನೀರು. ನಿನ್ನಂತಹ ಬಡವರಿಗೆ ಇದು ದೊಡ್ಡ ಕಪ್ಪಾಗಿರಬಹುದು, ಆದರೆ ನಮ್ಮ ಮನೆಯಲ್ಲಿ ಇದು ಕಸ. ಇದನ್ನು ತೆಗೆದುಕೊಂಡು ಹೋಗು ಎಂದು ಇಡೀ ಕುಟುಂಬದ ಮುಂದೆ ಅವಮಾನವನ್ನು ಮಾಡಿಬಿಟ್ಟ. ಮಾಧವಿ ಮುಖದಲ್ಲಿ ನಗುವಿಲ್ಲದೆ ತಟಸ್ಥವಾಗಿ ಕುಳಿತಿದ್ರು. ಟೇಬಲ್ನ ಇನ್ನೊಂದು ತುದಿಯಲ್ಲಿ ಶರತ್ನ ಅಜ್ಜಿ ಕಮಲಜ್ಜಿ ಕುಳಿತಿದ್ರು. ಕಮಲಜ್ಜಿ ದೇಶಪಾಂಡೆ ಕುಟುಂಬದ ಮೂಲಾಧಾರ, ಹಿರಿಯ ಸದಸ್ಯೆ. ಆಕೆ ಸಣ್ಣ ಮಾತುಗಳು ಆಡ್ತಿದ್ರು, ಆದರೆ ಅವರ ಕಣ್ಣುಗಳು ಮನೆಯ ಪ್ರತಿಯೊಂದು ಸನ್ನಿವೇಶವನ್ನು ಗ್ರಹಿಸ್ತಾ ಇರ್ತಾಯಿದ್ವು. ಶರತ್ನ ಅಸಹ್ಯಕರ ವರ್ತನೆ ಕಮಲಜ್ಜಿಗೆ ಇದೇನು ಹೊಸತಾಗಿರಲಿಲ್ಲ. ಅವರು ತೇಜಸ್ವಿಯನ್ನು ಸೂಕ್ಷ್ಮವಾಗಿ ಗಮನಿಸಿದ್ರು. ಅವಮಾನದ ನಡುವೆಯೂ ತೇಜಸ್ವಿಯ ಕಣ್ಣುಗಳು ಕೋಪ ಮತ್ತು ದ್ವೇಷದಿಂದ ತುಂಬಿರಲಿಲ್ಲ. ಬದಲಿಗೆ ಒಂದು ಗಾಢವಾದ ನೋವು ಮತ್ತು ದೃಢವಾದ ಒಂದು ಸಂಕಲ್ಪದಿಂದ ತುಂಬಿದ್ವು. ಆ ದೃಢ ಸಂಕಲ್ಪವು ತನ್ನ ತಾಯಿಯ ಮೇಲಿನ ಪ್ರೀತಿಯಿಂದ ಬಂದಿದೆ ಎಂದು ಕಮಲಜ್ಜಿ ಅರ್ಥ ಮಾಡಿಕೊಂಡ್ರು. ಶರತ್ ಹೊರಟು ಹೋದ ನಂತರ ಕಮಲಜ್ಜಿ ತೇಜಸ್ವಿಯನ್ನು ತಮ್ಮ ಬಳಿ ಕರೆದ್ರು. ಮಗು, ನೀನು ತುಂಬ ಒಳ್ಳೆಯ ಹುಡುಗಿ ಅಂತ ನನಗೆ ಗೊತ್ತು. ಕಷ್ಟಗಳಿಲ್ಲದ ಕಣ್ಣುಗಳು ಇಷ್ಟು ದೃಢವಾಗಿರುವುದಿಲ್ಲ. ಮದುವೆ ಕೇವಲ ಒಪ್ಪಂದ ಅಲ್ಲ, ಅದು ಸಂಬಂಧ. ಇಲ್ಲಿ ನೋಡು. ಕಮಲಜ್ಜಿ ತಮ್ಮ ಕೈಯಲ್ಲಿದ್ದ ಒಂದು ಸಣ್ಣ ಬೆಳ್ಳಿಯ ಉಂಗುರವನ್ನು ತೇಜಸ್ವಿಯ ಕೈಗೆ ನೀಡಿದರು. ನಿನ್ನ ಈ ತ್ಯಾಗಕ್ಕೆ ಫಲ ಸಿಕ್ಕೇ ಸಿಗ್ತದೆ. ನೀನು ಮಾಡುವ ಪ್ರತಿಯೊಂದು ಕೆಲಸವನ್ನು ಪ್ರಾಮಾಣಿಕತೆಯಿಂದ ಮಾಡು ಅಷ್ಟೆ. ಶರತ್ ಕೂಡ ಹುಟ್ಟಿದಾಗಿನಿಂದ ಅವನಿಗೆ ಪ್ರೀತಿ, ಆಶ್ರಯ ಅನ್ನೋದು ಸಿಗಲೇ ಇಲ್ಲ. ಹಾಗಾಗಿ ಅವನು ಹೀಗೆ ಆಗಿದ್ದಾನಷ್ಟೆ. ಈ ಮನೆಗೆ ಒಬ್ಬ ತಾಯಿಯ ಪ್ರೀತಿ ಬೇಕಾಗಿತ್ತು ಎಂದು ಆಶೀರ್ವದಿಸಿದರು. ತೇಜಸ್ವಿಗೆ ಕಮಲಜ್ಜಿಯ ಮಾತುಗಳು ತಂದೆಯ ಕಣ್ಣೀರಿನ ನಂತರ ಸಿಕ್ಕಿದಂತಹ ಮೊದಲ ಧೈರ್ಯ ಆಗಿತ್ತು. ತನ್ನ ಕಷ್ಟದ ಬದುಕಿನ ಅರಿವು ಈ ಶ್ರೀಮಂತ ಕುಟುಂಬದ ಒಬ್ಬರಿಗೆ ಆದರೂ ಆಗಿದೆ ಎಂದು ಸಮಾಧಾನ ಆಯಿತು. ರಾತ್ರಿ 10 ಗಂಟೆ. ತೇಜಸ್ವಿ ಕೋಣೆ ಪ್ರವೇಶಿಸಿದ್ಲು. ಶರತ್ ತನ್ನ ಕೆಲಸದಲ್ಲಿ ಮುಳುಗಿದ್ದ. ಆಕೆ ನೇರವಾಗಿ ಚಿಕ್ಕ ಟ್ರೇನಲ್ಲಿ ಒಂದು ಮಗ್ ತುಂಬ ಮಸಾಲೆ ಚಹಾವನ್ನು ತಂದು ಅವನ ಟೇಬಲ್ ಪಕ್ಕದಲ್ಲಿ ಇಟ್ಲು. ಶರತ್ಗೆ ಬಹಳ ಆಶ್ಚರ್ಯವಾಯಿತು. ಇದೇನು ಮಸಾಲೆ ಚಹಾ? ತಲೆನೋವು ಕಡಿಮೆ ಆಗ್ತದೆ. ಬಡವರ ಮನೆಯಲ್ಲಿದ್ದಾಗ ಇದನ್ನು ಮಾಡಿ ಕುಡಿಸ್ತಾ ಇದ್ವಿ. ತೇಜಸ್ವಿ ಭಾವಶೂನ್ಯವಾಗಿ ನುಡಿದ್ಲು. ಶರತ್ ತುಂಬ ಕಚಗುಳಿಯಿಂದ ನಗ್ತಾನೆ. ನನ್ನ ತಲೆನೋವು ಕಡಿಮೆಯಾಗೋಕ್ಕೆ ನನಗೆ ಲಕ್ಷಾಂತರ ರೂಪಾಯಿಗಳ ಅತ್ಯುತ್ತಮ ವಿಸ್ಕಿ ಬೇಕು. ಈ ಕಾಡಿನ ಗಿಡ ಮೂಲಿಕೆಯ ಪಾನೀಯವಲ್ಲ. ಆದರೆ ಟ್ರೈಯನ್ನು ಕೆಳಗಿಳಿಸುವ ಬದಲು ಶರತ್ ಕುತೂಹಲದಿಂದ ಒಂದು ಗುಟುಕನ್ನು ತೆಗೆದುಕೊಂಡ. ಆ ಮಸಾಲೆಗಳ ಸುವಾಸನೆ ಮತ್ತು ಬೆಚ್ಚಗಿನ ರುಚಿ ಅವನಿಗೆ ಅನಿರೀಕ್ಷಿತವಾಗಿ ಹಿಡಿಸಿತು. ಅದು ಅಷ್ಟು ಕಹಿಯಾಗಿರಲಿಲ್ಲ, ಬದಲಿಗೆ ಆರಾಮದಾಯಕ ಅನುಭವ ನೀಡಿತು. ತೇಜಸ್ವಿನಿ ಅವನ ಪ್ರತಿಕ್ರಿಯೆಯನ್ನು ಗಮನಿಸದೆ ತನ್ನ ಬಟ್ಟೆಗಳನ್ನು ಬದಲಾಯಿಸಲು ಹೊರಟಳು. ಶರತ್ ಚಹಾ ಕುಡಿಯುವುದನ್ನು ಮುಗಿಸಿ ಒಂದು ಕ್ಷಣ ಮೌನವಾದ. ಆಗ ತೇಜಸ್ವಿ ಇಂದಿನ ದಿನ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಾಗ ಅವಳ ಮನಸ್ಸಿನಲ್ಲಿ ಓಡಾಡ್ತಿದ್ದಂತಹ ಒಂದು ದೃಶ್ಯವೊಂದು ಅವನಿಗೆ ನೆನಪಾಯಿತು. ಅವನ ತೊಡೆಯ ಮೇಲೆ ಮಲಗಿ ಅವಳು ಹೇಳಿದ ಕೊನೆಯ ಮಾತುಗಳು ಶರತ್ನ ಮನಸ್ಸಿನಲ್ಲಿ ಮತ್ತೊಮ್ಮೆ ದ್ವೇಷ ಮತ್ತು ಕುತೂಹಲದ ಮಿಶ್ರಣವನ್ನು ಉಂಟು ಮಾಡಿತ್ತು. ತನ್ನ ಪ್ರೀತಿಯನ್ನು ದೇವರೆಂದು ಪೂಜಿಸುವ ಅವಳೇ ಇವಳು. ಆದರೆ ಆ ಪ್ರೀತಿಯನ್ನು ಹಣಕ್ಕಾಗಿ ಮಾರಿಕೊಂಡ ಈ ಹೆಣ್ಣು ಯಾರು? ಅವಳು ಇಷ್ಟು ದುರಹಂಕಾರಿಯಾಗಿರಲು ಕಾರಣ ಏನು? ತೇಜಸ್ವಿ ಹಾಸಿಗೆಯ ಬಳಿ ಬಂದಾಗ ಶರತ್ ತೀವ್ರವಾಗಿ ಅವಳ ಕಡೆಗೆ ನೋಡುತ್ತಾ ಹೀಗೆ ಹೇಳ್ತಾನೆ. ತೇಜಸ್ವಿ, ನನಗೆ ಗೊತ್ತಾಗಲೇಬೇಕು. ನಿನ್ನನ್ನು ಸಾಯಿಸಿ ಬಡವನಿಗೆ ತಪ್ಪು ಮಾಡಿದ ಆ ಭೂತಕಾಲ ಯಾವುದು? ಆ ಕೊನೆಯ ಮಾತುಗಳೇನು? ಯಾರು ಆ ನವೀನ್? ಶರತ್ನ ಆಜ್ಞಾತ್ಮಕ ಮಾತುಗಳು ಕೋಣೆಯಲ್ಲಿ ಭಾರವಾಗಿ ತೂಗ್ತಾ ಇದ್ವು. ನೀನು ಕೇವಲ ಗೊಂಬೆಯಲ್ಲ, ನನ್ನ ಈ ದೊಡ್ಡ ಮನೆಯ ಹೊಸ ಹೊಣೆಗಾರಿಕೆ. ತೇಜಸ್ವಿ ಆ ಹೊಸ ಒಪ್ಪಂದಕ್ಕೆ ಸಹಿ ಹಾಕಿದ್ದಾಳೆ. ಅವಳಿಗೆ ತನ್ನ ವೈಯಕ್ತಿಕ ಸುಖಕ್ಕಿಂತ ತಾಯಿಯ ಜೀವ, ಅವರ ಜೀವನ, ತಂಗಿಯರ ಭವಿಷ್ಯ ಮುಖ್ಯ ಆಗಿತ್ತು. ಈ 1 ವರ್ಷದ ಸೆರೆವಾಸ ಒಂದು ದೊಡ್ಡ ತ್ಯಾಗದಂತೆ ಕಾಣ್ತಿತ್ತು. ಆಕೆ ಈಗ ಶರತ್ನ ಮನೆಯನ್ನು ತನ್ನ ಇಡೀ ಕುಟುಂಬದ ಭವಿಷ್ಯದ ರಕ್ಷಣೆಗಾಗಿ ಖರೀದಿಸಿದ ಕೋಟೆಯಂತೆ ಭಾವಿಸಿದ್ಲು. ಆಕೆಗೆ ಈಗ ಶರತ್ನ ಮನೆಯನ್ನು ತನ್ನ ಇಡೀ ಕುಟುಂಬದ ಭವಿಷ್ಯದ ರಕ್ಷಣೆಗಾಗಿ ಖರೀದಿಸಿದ ಕೋಟೆಯಂತೆ ಭಾವಿಸಿದ್ಲು. ತಾನು ಈ ಕೋಟೆಯ ಸೈನಿಕ. ಮರುದಿನ ಬೆಳಗ್ಗೆ ತೇಜಸ್ವಿ ತನ್ನ ಬಡತನದ ಕುರುಹನ್ನು ಮರೆತು ಹೊಸ ಪಾತ್ರವನ್ನು ನಿರ್ವಹಿಸಲು ನಿರ್ಧರಿಸಿದ್ಲು. ಅವಳು ತನ್ನ ತಾಯಿ ಶಾರದಾ ಅವರ ಚಿಕಿತ್ಸೆಗೆ ಖರ್ಚುಗಳನ್ನು ನೋಡ್ಕೋಬೇಕು ಅಂತ, ತನ್ನ ತಾಯಿಯಾಗಿ ಶರತ್ನ ಮನೆಯನ್ನು ಹೆಂಗೆ ನಡೆಸಬೇಕು ಅಂತ ನಿರ್ಧಾರ ಮಾಡ್ತಾಳೆ. ತನ್ನ ತಂಗಿಯರಿಗೆ ಶಾಂತಿಯುತವಾಗಿ ನಾಳೆಯೊಂದನ್ನು ನೀಡಬೇಕು, ಅವರಿಗೊಂದು ಒಳ್ಳೆಯ ಜೀವನ ಕೊಡಬೇಕು. ಅವಳು ಇಡೀ ದೇಶಪಾಂಡೆ ಮನೆಗೆ ಪ್ರಾಮಾಣಿಕತೆ ಮತ್ತು ನಿಷ್ಠೆಯಿಂದ ಸೇವೆ ಸಲ್ಲಿಸೋಕೆ ಮುಂದಾಗಬೇಕಾಗತ್ತೆ.
ಐಷಾರಾಮಿ ಅಡುಗೆ ಮನೆಯಲ್ಲಿ 6 ಜನ ಕೆಲಸಗಾರರು ಕೂಡ ಇದ್ರು. ತೇಜಸ್ವಿ ಪ್ರತಿ ಕೆಲಸವನ್ನ ಸ್ವತಃ ಮಾಡಲು ನಿರ್ಧರಿಸ್ತಾಳೆ. ಮಾಧವಿ ಅತ್ತೆಯವರು ಆಶ್ಚರ್ಯ ಪಡ್ತಾರೆ. ಈ ರೀತಿ ಮಾಡೋಕೆ ಸಾಧ್ಯನಾ ಒಬ್ಳು ಹೆಣ್ಮಗಳು ಅಂತ. ಆದರೆ ತೇಜಸ್ವಿ ತನ್ನ ಮಾತಿಗೆ ದೃಢವಾಗಿಯೇ ನಿಲ್ತಾಳೆ. ಬಡತನದಲ್ಲಿದ್ದಾಗ ತಾನು ಮಾಡಲಾಗದಿದ್ದ ಅಡುಗೆಯನ್ನ ಈ ಶ್ರೀಮಂತ ಕುಟುಂಬದಲ್ಲಿ ಶ್ರದ್ಧೆಯಿಂದ ಕಲಿಯತೊಡಗಿದ್ಲು. ದೊಡ್ಡದಾದ ಗೊಂದಲಮಯವಾದ ಅಡುಗೆ ಮನೆಯಲ್ಲಿ ಕಾಫಿ ಪುಡಿ ಎಲ್ಲಿದೆ, ತರಕಾರಿಯನ್ನು ಎಲ್ಲಿ ಸಂಗ್ರಹ ಮಾಡಲಾಗಿವೆ ಎಂಬ ಸಣ್ಣ ವಿಷಯಗಳು ಅವಳಿಗೆ ಸವಾಲಾಗಿಯೇ ಕಂಡವು. ಆವತ್ತು ಶರತ್ ಬೆಳಗಿನ ಉಪಹಾರಕ್ಕೆ ಕುಳಿತಾಗ ತೇಜಸ್ವಿ ಉದ್ದೇಶಪೂರ್ವಕವಾಗಿಯೇ ಸ್ವಲ್ಪ ತಣ್ಣಗಾದ ಕಾಫಿಯನ್ನು ತರ್ತಾಳೆ. ಅವನ ಕೋಪವನ್ನು ಲೆಕ್ಕಿಸದೆ ತಕ್ಷಣವೇ ಹೋಗಿ ಇನ್ನೊಂದು ಕಪ್ ತಯಾರಿಸೋಕೆ ಸಿದ್ಧಳಾಗ್ತಾಳೆ. ಇದು ಬರೀ ಕಹಿ ನೀರು, ಇದನ್ನು ತೆಗೆದುಕೊಂಡು ಹೋಗು ಎಂದು ಶರತ್ ಅವಮಾನ ಮಾಡಿದಾಗ ತೇಜಸ್ವಿ ತಲೆ ತಗ್ಗಿಸಿ ಮೌನವಾಗಿ ಕಾಫಿಯನ್ನು ತೆಗೆದುಕೊಂಡು ಹೋಗ್ತಾಳೆ. ಅವಮಾನ ಅವಳನ್ನು ನೋಯಿಸಿತ್ತು, ಆದರೆ ತನ್ನ ಗುರಿಗಿಂತ ದೊಡ್ಡದಲ್ಲ ಎಂದು ಅವಳು ಮನಸ್ಸಿಗೆ ಹೇಳಿಕೊಂಡ್ಳು. ಆಕೆಯೇ ಸಮಾಧಾನ ಮಾಡಿಕೊಂಡ್ಳು. ಈ ಸನ್ನಿವೇಶವನ್ನು ಮನೆಯ ಮುಖ್ಯಸ್ಥರಾದ ಕಮಲಜ್ಜಿ ದೇಶಪಾಂಡೆ ಅಂದರೆ ಶರತ್ನ ಅಜ್ಜಿ ಸೂಕ್ಷ್ಮವಾಗಿ ಪ್ರತಿಯೊಂದನ್ನು ಕೂಡ ಗಮನಿಸ್ತಾನೆ ಇದ್ರು. ವಯಸ್ಸಾದರೂ ಕೂಡ ದೃಷ್ಟಿ ತೀಕ್ಷ್ಣ, ಅತಿಯಾದ ಬುದ್ಧಿ, ಮಾತು ಮೃದುವಾದರೂ ನಿರ್ಣಾಯಕ. ಅವರು ಈ ಮನೆಯ ಇತಿಹಾಸ, ಸಂಪತ್ತು ಮತ್ತು ಶರತ್ನ ಕೆಟ್ಟ ನಡವಳಿಕೆಗೆ ಕಾರಣವಾದ ನೋವಿನ ಬಗ್ಗೆ ಸಂಪೂರ್ಣವಾಗಿ ತಿಳಿದಿದ್ದಂಥವರು. ಬೆಳಗಿನ ಉಪಹಾರ ಮುಗಿದ ನಂತರ ಕಮಲಜ್ಜಿ ತೇಜಸ್ವಿಯನ್ನ ತಮ್ಮ ಬಳಿ ಕರೀತಾರೆ. ತೇಜಸ್ವಿ ಕೂಡ ಎದುರುತ್ತಾ ಅವರ ಬಳಿ ಹೋಗ್ತಾಳೆ. ಇಲ್ಲಿ ಕುಳಿತುಕೋ ತೇಜಸ್ವಿ ಎಂದು ಅಜ್ಜಿ ಮೃದುವಾಗಿ ತಮ್ಮ ಪಕ್ಕದಲ್ಲೇ ಕೂರಿಸ್ಕೊಂಡ್ರು. ನಿನ್ನ ಕಣ್ಣುಗಳು ಕತೆ ಹೇಳ್ತಾ ಇದ್ದಾವೆ. ನೋವು, ದುಃಖ ಮತ್ತು ಅಪಾರ ಪ್ರೀತಿ. ನಿನಗೆ ಈ ಮನೆ ದೊಡ್ಡ ಸೆರೆಮನಿಯಾಗಿ ಕಾಣ್ತಿದೆಯೇ? ತೇಜಸ್ವಿ ತನ್ನ ಕಣ್ಣೀರನ್ನು ನಿಯಂತ್ರಿಸಲಾಗದೆ ಧ್ವನಿ ನಡುಗುತ್ತಾ ಉತ್ತರಿಸಿದ್ಲು. ಅಜ್ಜಿ, ನನಗೆ ಈ ಮನೆ ಬೇಕಾಗಿಲ್ಲ. ನನಗೆ ಹಣ ಬೇಕು. ನನ್ನ ತಾಯಿಗೆ, ನನ್ನ ತಂಗಿಯರಿಗೆ, ನನ್ನ ಕುಟುಂಬಕ್ಕೆ ಮತ್ತೊಂದು ಅವಕಾಶ ನೀಡಲು ನನಗೆ ಈ ಹಣದ ಅಗತ್ಯ ತುಂಬ ಇದೆ. ಕಮಲಜ್ಜಿ ತೇಜಸ್ವಿಯ ಕೈಗಳನ್ನು ಹಿಡಿದು ಬೆಚ್ಚಗಿನ ಆಸರೆ ನೀಡಿದರು. ನನ್ನ ಮಗು, ತ್ಯಾಗ ಎಂದಿಗೂ ವ್ಯರ್ಥ ಆಗೋದಿಲ್ಲ. ಶರತ್ ನಿನ್ನನ್ನು ಹೇಗೆ ನೋಡಿದ್ರೂ ಚಿಂತೆ ಇಲ್ಲ. ಅವನ ನೋವಿನಿಂದಲೇ ಅವನು ಹೀಗೆ ಆಗಿದ್ದಾನೆ ಅಷ್ಟೇ. ಅವನು ಕೂಡ ಮನುಷ್ಯನೇ ಅಲ್ವೇ? ಅವನು ಒಮ್ಮೆ ಬದಲಾಗ್ತಾನೆ. ಆದರೆ ಮದುವೆ ಕೇವಲ ಒಪ್ಪಂದವಲ್ಲ, ಇದು ಒಂದು ಸಂಬಂಧ, ಒಂದು ಪ್ರೀತಿಯ ಪರೀಕ್ಷೆ. ಈ ಮನೆಯಲ್ಲಿ ನೀನು ಆ ನಿಷ್ಠೆ, ಆ ಪ್ರಾಮಾಣಿಕತೆಯ ಬೀಜವನ್ನು ಬಿತ್ತಾ ಇದೆಯಾ? ಆ ಹಣ ನಿನ್ನ ಗುರಿಯಾಗಿದ್ದರೂ ನಿನ್ನ ನಡೆಗಳು ಈ ಮನೆಯ ಬದಲಾವಣೆಯನ್ನು ತರಲು ಒಂದು ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾವೆ. ಅಜ್ಜಿ ಆಕೆಯ ಹಣೆಯನ್ನು ಮುಟ್ಟಿ ಆಶೀರ್ವದಿಸಿದ್ರು. ಶರತ್ನ ದುರಹಂಕಾರಕ್ಕಿಂತ ನಿನ್ನ ಕುಟುಂಬದ ಮೇಲಿನ ನನ್ನ ಪ್ರೀತಿ, ನಿನ್ನ ಪ್ರೀತಿಯ ಶಕ್ತಿ ದೊಡ್ಡದು. ಈ ಮನೆಯ ಒಡತಿಯಾಗಿ ನಿನ್ನ ಕರ್ತವ್ಯವನ್ನು ನೀನು ಪೂರೈಸು. ಈ ಜವಾಬ್ದಾರಿಯನ್ನು ಪ್ರೀತಿಯಿಂದ ವಹಿಸ್ಕೊ. ಈ ಮನೆಯನ್ನು ನಿನ್ನ ಹೃದಯದಿಂದ ನೋಡ್ಕೊ. ಆಗ ಈ ಮದುವೆ ಕೇವಲ ಒಂದು ವರ್ಷದ ಒಪ್ಪಂದವಾಗಿ ಉಳಿಯೋದಿಲ್ಲ. ಖಂಡಿತ ಇದೊಂದು ಹೊಸ ಅಧ್ಯಾಯವಾಗಿ ಶುರುವಾಗುತ್ತೆ ಎಂಬ ಭರವಸೆಯನ್ನು ತುಂಬಿದ್ರು. ತೇಜಸ್ವಿ ಆ ಧೈರ್ಯದಿಂದ ಕಣ್ಣೀರನ್ನು ಒರೆಸ್ಕೊಂಡ್ಳು. ತನ್ನ ತಾಯಿ ಶಾರದಾ ಅವರ ಚಿಕಿತ್ಸೆಯ ಬಗ್ಗೆ ಯೋಚಿಸಿದಾಗ ಅವಳ ಮನಸ್ಸಿನಲ್ಲಿನ ಅಳುಮೋರೆ ಮಾಯವಾಗಿ ದೃಢ ಸಂಕಲ್ಪ ಅನ್ನೋದು ಮೂಡುತ್ತೆ. ಈ ಮನೆಯ ಪ್ರತಿಯೊಂದು ಮೂಲೆಯೂ ಕೂಡ ತನ್ನ ತಾಯಿಯು ಉಳಿದಿರುವಂತಹ ದಿನಗಳು, ತನ್ನ ತಂಗಿಯರ ನಾಳೆಯ ಭರವಸೆ. ಅದೇ ಸಂಜೆ ತೇಜಸ್ವಿ ತನ್ನ ಕೋಣೆಯ ಒಂದು ಮೂಲೆಯಲ್ಲಿ ಕುಳಿತುಕೊಂಡು ಕಮಲಜ್ಜಿಯ ಮಾತುಗಳ ಬಗ್ಗೆ ಯೋಚಿಸ್ತಾ ಇದ್ಲು. ಅವಳು ತನ್ನ ಬ್ಯಾಗ್ನಿಂದ ತನ್ನ ಹಳೆಯ ಗೆಳೆಯನಿಗೆ ಬರೆದಿದ್ದಂತಹ ಒಂದು ಪತ್ರವನ್ನು ಹೊರತೆಗೆದಾಳೆ. ನವೀನ್, ನಿನಗೆ ಗೊತ್ತಾ, ನಿನ್ನ ಮೇಲಿದ್ದ ನನ್ನ ಪ್ರೀತಿಯನ್ನು ಹಣಕ್ಕಾಗಿ ಮಾರ್ಕೊಂಡ್ಬಿಟ್ಟೆ ಎಂದು ನಾನು ಭಾವಿಸಿದ್ದೆ. ಆದರೆ ಇಂದು ಗೊತ್ತಾಯಿತು, ನಾನು ಮಾರಿಕೊಂಡಿರುವುದು ಪ್ರೀತಿಯನ್ನಲ್ಲ, ನನ್ನ ಸುಖವನ್ನು, ನನ್ನ ಕುಟುಂಬದ ನೆಮ್ಮದಿಗಾಗಿ, ನನ್ನ ತಂಗಿಯರ ಭವಿಷ್ಯಕ್ಕಾಗಿ. ಆ ಪತ್ರದ ಕೊನೆಯ ಮಾತುಗಳನ್ನು ಬರೆಯಲು ಮುಂದಾದ್ಲು. ಆ ಕ್ಷಣದಲ್ಲಿ ಕೋಣೆಯ ಬಾಗಿಲು ತೆರೆಯುವ ಶಬ್ದವು ಕೇಳಿಬರುತ್ತದೆ. ಅದು ಶರತ್. ತೇಜಸ್ವಿ ತಕ್ಷಣ ಪತ್ರವನ್ನು ಮರೆಮಾಚೋಕೆ ಪ್ರಯತ್ನಿಸುವ ಮೊದಲೇ ಶರತ್ ಮಸಾಲೆ ಚಹಾದ ಮಗ್ನೊಂದಿಗೆ ಒಂದು ಟೇಬಲ್ ಮೇಲೆ ಇಟ್ಟ. ಅವಳು ಆಶ್ಚರ್ಯದಿಂದ ನೋಡಿದ್ಲು. ತಾನು ಮಾಡಿದ ಕಾಫಿಯನ್ನು ಕಸ ಎಂದು ಬಿಸಾಡಿದವನು ತಾನು ತಂದ ಚಹಾವನ್ನು ಕುಡಿಯಲು ಸಿದ್ಧನಾಗಿದ್ದಾನೆ. ಶರತ್ ಚಹಾದ ಗುಟುಕು ತೆಗೆದುಕೊಂಡು ತೇಜಸ್ವಿಯನ್ನೇ ದಿಟ್ಟಿಸ್ತಾ ಇದ್ದಾನೆ. ತೇಜಸ್ವಿ, ನನಗೆ ಗೊತ್ತಾಗಬೇಕು, ನಿನ್ನನ್ನು ಸಾಯಿಸಿ ಬಡವನಿಗೆ ತಪ್ಪು ಮಾಡಿದ್ದ ಆ ಭೂತಕಾಲ ಯಾವುದು? ಆ ಕೊನೆಯ ಮಾತುಗಳೇನು? ಯಾರು ಆ ನವೀನ್? ನನಗೆ ನವೀನ್ನ ಬಗ್ಗೆ ಸಂಪೂರ್ಣ ಮಾಹಿತಿ ಬೇಕು. ತೇಜಸ್ವಿ ಆಘಾತದಿಂದ ಕೈಯಲ್ಲಿದ್ದ ಪತ್ರವನ್ನು ಬಿಗಿಯಾಗಿ ಹಿಡಿದುಕೊಂಡ್ಳು. ಅವಳ ಮುಖಭಾವ ಶರತ್ನ ಕುತೂಹಲವನ್ನು ಮತ್ತಷ್ಟು ಕೆರಳಿಸುವಂತೆಯೇ ಕಾಣ್ತಿತ್ತು.
ಮುಂದುವರೆದ ಭಾಗದಲ್ಲಿ ಏನಾಗುತ್ತೆ ನೋಡೋಣ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾ? ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಧನ್ಯವಾದಗಳು. ಶುಭವಾಗಲಿ. ಇಂತಹ ನೂರಾರು ಕಥೆಗಳು ನಮ್ಮ ಚಾನಲಲ್ಲಿ ಲಭ್ಯ ಇದೆ. ನಿಮಗೆ ಸಮಯ ಸಿಕ್ಕಾಗ ಖಂಡಿತ ಚೆಕ್ಔಟ್ ಮಾಡಿ.